ಸೊ ನನ್ನ ಮೊಟ್ಟ ಮೊದಲ ಸಿನಿಮಾ ಕೆ ಅಂತ. ಸೊ ಎಲ್ಲ ಹೊಸ ಕಲಾವಿದರು ಸೇರಿ ಮಾಡಿರುವಂಥ ಚಿತ್ರ ಇದು. ಎಲ್ಲ ನಾವು ಹೊಸಪೇಟೆ ಸರೌಂಡಿಂಗು ಪ್ರೊಡ್ಯೂಸರ್ ಆಗಿರಲಿ, ಕಲಾವಿದರಾಗಿರಲಿ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆಯಿಂದ ಮತ್ತು ನನ್ನ ಚಿತ್ರತಂಡದಿಂದ ಪ್ರತಿಯೊಬ್ಬರಿಗೂ ಕಳಕಳಿ ವಿನಂತಿಸಿಕೊಳ್ಳುತ್ತೇನೆ. ನೀವು ಡೈರೆಕ್ಷನ್ ಮಾಡಿರೋದಾ? ಡೈರೆಕ್ಟ್ರ್ ಅವರು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಇದಕ್ಕೆ ಮುಂಚೆ ಏನು ಕೆಲಸ ಮಾಡ್ತೀರಿ, ಯಾವ ಕೆಲಸ ಕಲ್ತಿದ್ದೀರಾ ಎಲ್ಲ ಡೀಟೇಲಾಗಿ ಹೇಳಿ. ಸರ್, ನಾನು ಫಸ್ಟು ಮತ್ತು ಹಲವಾರು ಸಿನಿಮಾಗಳು ಮಾಡಿದ್ದೀನಿ, ಕೆಲವೊಂದು ರಿಲೀಸ್ ಕಂಡಿದೆ. ಬಟ್ ತಮಿಳಲ್ಲಿ ಎವಿನ್ ಸಿನಿಮಾ ಅಂತ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಇದು ನನ್ನ ಮೊದಲ ಸಿನಿಮಾ ಕೆ ಅಂತ. ಇದಾದ ನಂತರ ಇನ್ನೊಂದು ಸಿನಿಮಾ ಮಂಜುಕಲ್ ಅಂತ, ಆಲ್ರೆಡಿ ಅದು ಕೂಡ ರಿಲೀಸ್ ರೆಡಿ ಇದೆ. ಅದು ಕೂಡ ಇನ್ನೇನು ಡಿ ಎ ಹಂತದಲ್ಲಿದೆ. ಎರಡು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬರಲಿದೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಬಿಗ್ ಪ್ರಾಜೆಕ್ಟ್ ಸಮೇತ ಸೈನ್ ಆಗಿದೆ. ಇವು ಎರಡು ಮುಗಿದ ನಂತರ ಅದು ಒಂದು ಒಳ್ಳೆಯ ರೀತಿಯಾಗಿ ಇನ್ನೂ ಅನುಭವದ ಮೇಲೆ ಇನ್ನು ಒಳ್ಳೆಯ ಸಿನಿಮಾ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಯಾರ ಹತ್ರ ಕೆಲಸ ಮಾಡ್ತೀರಿ ಮೊದಲೇ ನೀವು? ಸರ್, ನಾನು MJR ಅಂತಂದೇಳಿ ಬ್ಲಡ್ ರೋಸಸ್ ಅಂತ ರೀಸೆಂಟಾಗಿ ತೆಲುಗು ಮೂವಿ ರಿಲೀಸ್ ಆಯಿತು ಅವರ ಡೈರೆಕ್ಷನಲ್ಲಿ. ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ಆಮೇಲೆ ಜಗನ್ ಅಂತ ಮಾಡಿದ್ದೆ, ಡೈರೆಕ್ಟರ್ ಜಗನ್ ಅಂತ. ಹಲವಾರು ಇನ್ನೂ ಹೊಸಬ್ರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೆ ನಾನು. ಈ ಕೆ ಬಗ್ಗೆ ಹೇಳಿ ಸರ್. ಕೆ ಅಂತ ಬಂದು ಸಿನಿಮಾ ಆನ್ಲೈನಲ್ಲಿ ಹೇಳ್ಬೇಕಂದ್ರೆ ಈ ಲವ್ ಅನ್ನೋದು ಎಷ್ಟು ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದು ಸಿನಿಮಾ ಸರ್. ಬಟ್ ಈಗಿನ ಜನ್ರೇಷನ್ಗೆ ಏನು ಬೇಕೋ ಅದನ್ನ ಪರ್ಫೆಕ್ಟಾಗಿ ನಾನು ತೋರ್ಸೋಕ್ಕೆ ಹೊಟ್ಟಿದ್ದೀನಿ ಅಂತ ಹೇಳ್ಬೋದು. ಓಕೆ, ಆರ್ಟಿಸ್ಟ್ಗಳು ಯಾರು ಇದ್ದಾರೆ ಸಿನಿಮಾದಲ್ಲಿ? ಸರ್, ಎಲ್ಲ ಹೊಸ ಕಲಾವಿದರು ಸೇರಿನೇ ಮಾಡಿರುವಂಥದ್ದು. ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಅವನ್ನೆಲ್ಲ ನೆಕ್ಸ್ಟ್ ರಿವ್ಯೂ ಮಾಡ್ಬೇಕಂತ ಪ್ಲಾನಿಂಗ್ ಎಲ್ಲ ಇದೆ ಸರ್. ಶೂಟಿಂಗ್ ಸ್ಟಾರ್ಟ್ ಆಗಿದೆಯಾ? ಅದು ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಸಿನಿಮಾ ಕಂಪ್ಲೀಟ್ ರಿಲೀಸ್ ಹಂತದಲ್ಲೇ ಇದೆ ಅಷ್ಟೇ. ಈಗ ಐಟಮ್ ಸಾಂಗ್ ತೋರಿಸಿದ ಇದು? ಹಾಂ ಸರ್, ಇದು ಐಟಮ್ ಸಾಂಗ್ಗೋಸ್ಕರ ಮತ್ತು ಪ್ರಮೋಷನ್ಗೆ ನಮಗೆ ಇಲ್ಲಿಂದ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು ಸರ್. ಐಟಮ್ ಸಾಂಗ್ ಬೇರೆ ಹೀರೋಯಿನ್ ಇರ್ತಾರೆ? ಕನ್ನಡ ಮೇಡಮ್ ಇದಕ್ಕೆ ಸಿಚುವೇಶನ್ ಆ ಥರ ಡಿಮ್ಯಾಂಡ್ ಮಾಡಿತ್ತು. ಇನ್ನೊಂದು ಏನಂದ್ರೆ ನಾವು ಹೊಸಪೇಟೆ ಮತ್ತು ಬಳ್ಳಾರಿಯವರಾಗಿರೋದ್ರಿಂದ ನಮ್ಮ ಅಕ್ಕಪಕ್ಕದಲ್ಲಿ ಆಂಧ್ರ ಇರೋದ್ರಿಂದ ಸೊ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ನಡೆದಿತ್ತು ಮೇಡಮ್. ಸೊ ಹಂಗಾಗಿ ನಾನು ಇದು ಬೇಕು ಅಂತ ನಾನೇ ಹೇಳಿ ಮಾಡಿಸಿದ್ದೆ. ಖಂಡಿತ ಸಿಗುತ್ತೆ ಮೇಡಮ್. ಮೇಡಮ್ ಆ ಥರ ಅಲ್ಲ. ಆ್ಯಕ್ಚುಲಿ ಸಿಚುವೇಶನ್ ಏನಂದರೆ, ಒಂದು ಡಾಬಾ ಒಳಗಡೆ ಒಂದು ಅಡುಗೆ ಮಾಡ್ಕೊಳ್ಳೋರು ಯಾವ ಥರ ಇರ್ತಾರೆ ಅನ್ನೋದು ನಾವು ಬರೋರು ಹೋದಾಗ ಭಾಷೆಗಳಿರುತ್ತೆ, ಗೊತ್ತಾ? ಸೊ ಅಲ್ಲ, ಗೊತ್ತು ಮೇಡಮ್, ನೋಡಿದ್ದೀವಿ. ಬಟ್ ಈ ಸಿಚುವೇಶನ್ ಏನು ಕೇಳ್ತಾ ಇದೆ ಅಂದರೆ, ಸೊ ಡಾಬಾದಲ್ಲಿ ಬಂದಾಗ ತೆಲುಗು ಕೂಡ ಸೊ ವರ್ಡಿಂಗ್ಸು ಬರ್ಬೋದು ಅನ್ನೋದಕ್ಕೋಸ್ಕರ ಆಗಿದೆ ಇವತ್ತು ಸರ್. ಓಕೆ, ಇದೇ ತೆಲುಗು ಸಿನಿಮಾಗಳಲ್ಲಿ ಇಷ್ಟು ಕನ್ನಡ ಪದಗಳನ್ನ ಬಳಸಿರೋದು ಯಾವ್ದಾದ್ರು ಒಂದೇ ಒಂದು ಸಾಂಗ್ ತೋರಿಸ್ತೀರಾ? ನೀವು ಇದ್ರಲ್ಲಿ ಏನು ಮಾಡಿದ್ದೀರಾ? ನೀವು ಇದ್ರಲ್ಲಿ ಏನು ಅವ್ರು ಕೊಡಿ ಅಲ್ಲ, ಅವ್ರು ಕೊಡಿ ಸಾಹಿತ್ಯ ಡೈರೆಕ್ಷನ್ ಎಲ್ಲ ಅವ್ರದ್ದಲ್ವ, ಅವ್ರು ಕೊಡಿ ಮಾಡ್ತಾರೆ. ನೀವು ಯಾಕೆ ತಗೊತೀರಾ? ಅದೇ ಹೇಳಿ, ಬರೀ ತೆಲುಗಲ್ಲೇ ಇದೆಯಲ್ಲ, ಇದು ಆಂಧ್ರದಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ ಇದು? ಸರ್, ಇದು ಅಂದ್ರೆ ಏನೋ ಒಂದು ಹೊಸ ತರ ಮಾಡೋಣ ಅಂತ ಸರ್. ಅಲ್ಲ, ಅದರಲ್ಲೇನು ಹೊಸ ತರ ಇದೆ? ಕನ್ನಡ ಭಾಷೆ ಬಳಸಬೇಕು ಅಂತ ಅವ್ರು ಬಳಸಿದಾರಾ? ನಾವು ಬರೀ ಇವ್ರದ್ದೆಲ್ಲ ನೀವೆಲ್ಲ ಇವ್ರದ್ದೆಲ್ಲ ತಗೊಂತೀನಿ, ನಮ್ದು ಯಾರು ಮುಟ್ಟಲ್ಲ, ಹಂಗಾಗೋಗಿದೆ ಈಗ. ಬಟ್ ನನ್ನ ಆಲೋಚನೆ, ನನಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್ ನಾನು ತೋರ್ಸಕ್ ಹೊರಟಿದ್ದೀನಿ. ಏನು ಬರೀ ನಿಮಗೆ ತೆಲುಗುನಲ್ಲೇ ಎಕ್ಸ್ಪೀರಿಯನ್ಸ್ ಆಗಿದೆ? ಕನ್ನಡ ಇಲ್ಲ ಸರ್, ನನ್ನ ಪಕ್ಕ ಕನ್ನಡದವರೇ, ಪೂರ್ತಿ ಕನ್ನಡ ಸಿನಿಮಾನೇ. ಬಟ್ ಇದರಲ್ಲಿ ನಾನೇನೋ ಒಂದು ಹೊಸ ತರದಲ್ಲಿ ತೋರ್ಸೋಣ ಅಂತ ಹೊರಟಿದ್ದೀನಿ. ಇದ್ರಲ್ಲಿ ಏನ್ರಿ ಹೊಸ? ಅದು ಇದು ಪದವನ್ನ ಬಳಸೋದು ಹೊಸತನನ? ಅದು ಹೊಸತನನ್ನ ಅದು ಅಲ್ಲ, ಬೇರೆ ಭಾಷೆಯ ಪದಗಳನ್ನು ಬಳಸೋದು ಹೊಸತನನ ಸರ್? ಹಾಗಂತಲ್ಲ, ನಿಮ್ಮ ಪ್ರಶ್ನೆಗೆ ನಮ್ಗೆ ಪ್ರಶ್ನೆ ಕೇಳ್ತಾ ಇರೋದು, ಬೇರೆ ಭಾಷೆಯ ಪದಗಳನ್ನ ಬಳಸುವುದು ಹೊಸತನನ? ಸರ್, ನನ್ನ ಪ್ರಕಾರ ಹೆಂಗ್ರಿ ನಿಮ್ಮ ಪ್ರಕಾರ ಹೊಸತನ? ಸರ್, ಮುಖಲ್ ಭಾಗ ಅಂತ ಇನ್ನೇನಿದೆ ಅದು? ಕನ್ನಡ ಎಲ್ಲ ಒಂದೊಂದು ಲೈನ್ ಬಂದು ಹೋಗುತ್ತೆ ರೀ. ಯಾಕೆ ಹಿಂಗೆ ಕನ್ನಡ ಸಾಯಿಸ್ತೀರಾ? ತಿರ್ಗಾ ಕನ್ನಡ ಪಿಕ್ಚರ್ ನೋಡಲ್ಲ ಅಂತ ಬೊಮ್ಮಡ ಹೊಡ್ಕೊತೀರಾ? ನೀವುಗಳು ಮಾಡ್ತಾ ಇರೋದೇ ಈ ಕೆಲಸಗಳು.
ನಿಮ್ಮಂತರ ಮಾಡೋದನ್ನ ಕನ್ನಡ ಎಲ್ಲಿ ನೋಡ್ತಾರೆ? ಬರೀತಾನೆ ಅಲ್ಲಿ ಏನಂತ ಬರೀತಾನೆ ಗೊತ್ತಾ? ನಿಮ್ಗೆ ಕನ್ನಡದಲ್ಲಿ ಪದಗಳಿಲ್ವಾ ಅಂತ ಬರೀತಾನೆ ಬಂದು ತೆಲುಗುವನ್ನು. ಆ ಥರದ್ದು ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ ಶಾಟ್ ಸಮೇತ ಕಳಿಸ್ತೀವಿ. ಅಲ್ಲ ತಿರ್ಗಾ ಕನ್ನಡ ಪಿಕ್ಚರ್ ನೋಡಲ್ಲ ಅಂತೀರಾ ನೀವು? ಈ ಕೆಲಸ ಮಾಡಿ, ಇಲ್ಲ ಡೈರೆಕ್ಟ್ ತೆಲುಗುನೇ ಮಾಡಂಗಿದ್ರೆ. ಇಲ್ಲ ತೆಲುಗುನೇ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ನೀವೇನೋ ಹೇಳಿದ್ರಲ್ಲ ನಾವು ಆ ಕಡೆಯವರು ಅಂತ, ಸಾಹಿತ್ಯ ನಮ್ಮ ಬ್ಯಾಡಿಗೆ ಇಲ್ವಾ ಮೆಣಸಿನ್ಕಾಯಿ? ಸರ್ ಇದು ನಾನು ಒಬ್ಬ ನಿರ್ದೇಶಕನಾಗಿ ನನಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್ ನಾನು ತೋರ್ಸಕ್ ಹೊರಟಿದ್ದೀನಿ. ಅಂದ್ರೆ ನೀವು ರಿಯಲ್ ಅಲ್ಲ ರಿಯಲ್ ಆಗ ಅನುಭವದಲ್ಲಿ ನಾನು ತೋರ್ಸಕ್ ಹೋಗ್ತೀನಿ. ಅಲ್ಲ ನಿಮಗೆ ಒಂದು ನಿಮಿಷ, ನಿಮಗೆ ರಿಯಲ್ ಆಗಿ ನಿಮಗೆ ಐಟಮ್ ಸಾಂಗ್ ಅನುಭವ ಆಗಿದೆಯಾ ಮೇಡಮ್? ನಮಗೆ ಬಳ್ಳಾರಿಯಲ್ಲಿ ಒಂದು ಬಳ್ಳಾರಿಯಲ್ಲಿ ಒಂದು ರಾಂಪುರ ಅಂತ ಇದೆ ಮೇಡಮ್. ಅಲ್ಲಿ ಒಬ್ರು ಅಮ್ಮಯ್ಯ ಅಂತ ಒಂದು ಆಂಟಿ ಇದ್ದಾರೆ. ಸೊ ಅವರು ಆಲ್ಮೋಸ್ಟ್ ತೆಲುಗುನೇ ಮಾತಾಡೋದು, ಕನ್ನಡ ಬರಲ್ಲ. ಬಟ್ ಅವರು ಒಂದು ಹೋಟೆಲ್ ಇಟ್ಕೊಂಡು ಒಂದು ಡಾಬಾ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ಬಟ್ ಅವ್ರು ನಮಗೆ ತುಂಬಾ ಪರಿಚಯ. ಸರ್ ಮೇಡಮ್ ಆ ಥರ ಅನ್ನೋದಾದ್ರೆ ತೆಲುಗು ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದ್ದಾವಲ್ವಾ? ಅದು ಫುಲ್ ತೆಲುಗು. ತೆಲುಗು ಸಿನಿಮಾ ಕನ್ನಡದ ಅಲ್ಲ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದ್ದಾವಲ್ವಾ? ಬೇಡ, ಕನ್ನಡ ಅಂದ್ರೆ ಕನ್ನಡ ಸಿನಿಮಾ ಮಾಡಿದ್ರೆ ತೆಲುಗುನೇ ಮಾಡಿನಿ. ಮೇಡಮ್ ಈಗ ನಾನು ಯಾರಿಗೆ ಆನ್ಸರ್ ಮಾಡಬೇಕು? ಅಲ್ಲ ನಾನು ಈಗ ಯಾರಿಗೆ ಆನ್ಸರ್ ಮಾಡಬೇಕು? ಅಲ್ಲ ಸರ್, ತಪ್ಪನ್ನ ತೋರಿಸ್ತಾ ಇದ್ರುವೆ ನನಗೆ ಆಗಿದ್ದು ಅಂತ ಎಕ್ಸ್ಪೀರಿಯನ್ಸ್ ಅಂತ ಬಂಡವಾದ ಮಾಡ್ತಿರಲ್ಲ, ಅದು ತಪ್ಪು ಅಂತ ಹೇಳ್ತಾರೆ ಸರ್. ತಪ್ಪು ಓಕೆ, ಬಟ್ ನನಗೆ ಆದಂತ ಅನುಭವ ತೋರಿಸ್ತಾ ಇದ್ದೀನಿ, ವಾದ ಮಾಡ್ತಾ ಇಲ್ಲ. ನಿಮ್ಮ ಪ್ರೋಗ್ರಾಮ್ ಒಂದು ನಿಮಿಷ ಇವರೇ, ನನಗೆ ಆದಂತ ಅನುಭವನ ನಾನು ತೋರ್ಸಕ್ ಹೊರಟಿದ್ದೀನಿ. ಅಮ್ಮಯ್ಯ ಅಂದ್ರೆ ಏನು? ಹುಡುಗಿ ಅಂತ. ಮತ್ತೆ ಆಂಟಿ ಅಂತೀರಾ ಇಲ್ಲಿ? ಬಟ್ ಹುಡುಗಿ ಅಂತಾನೆ ಆದ್ರೆ ಅದನ್ನ ಬೇರೆ ರೀತಿ ಇದು ಮಾಡಕ್ಕಾಗಲ್ಲ. ಒಂದು ಒಳ್ಳೆ ಅವ್ರ ಪರ್ಮಿಷನ್ ತಗೊಂಡಿದ್ದೀರಾ? ಅವ್ರ ಪರ್ಮಿಷನ್ ತಗೊಂಡಿದ್ದೀರಾ? ಆ ಆಂಟಿ ಪರ್ಮಿಷನ್ ತಗೊಂಡಿದ್ದೀರಾ? ಅವ್ರ ಹೆಸರೇನು ಮೆನ್ಷನ್ ಮಾಡಿಲ್ಲ ಸರ್. ಅವ್ರ ಪರ್ಮಿಷನ್ ತಗೊಳಕ್ ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ. ನೀವು ಎಷ್ಟು ಗಂಟೆ ಪ್ರೋಗ್ರಾಮ್ ಕರೆದಿದ್ದು ಎಲ್ಲಾರು? ನಾವಾ ಸರ್ ಹಾಂ 12 ಗಂಟೆ ಕರೆದಿದ್ದು. ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿ? 12:30 ಸ್ಟಾರ್ಟ್ ಮಾಡಿದ್ದೀರಾ? ನಿಮ್ಮ ಐಟಮ್ ಸಾಂಗ್ ಆರ್ಟಿಸ್ಟ್ನ ಇರಮ್ಮ, ಇರಮ್ಮ ನಿಮಿಷ ಇರೋ. ನಿಮ್ಮ ಐಟಮ್ ಸಾಂಗ್ ಆರ್ಟಿಸ್ಟ್ನ ಇಲ್ಲಿ ಕೇಳಿಸ್ಕೊಳ್ಳಿ. ನಿಮ್ಮ ಐಟಮ್ ಸಾಂಗ್ ಒಂದು ನಿಮಿಷ ಕೇಳಿಸ್ಕೊಳ್ರಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮ ಐಟಮ್ ಸಾಂಗ್ ಆರ್ಟಿಸ್ಟ್ನ ಎಷ್ಟು ಗಂಟೆ ಬರೋಕೆ ಕೇಳಿದ್ರಿ? ಯಾವ ಟ್ರಾಫಿಕ್? ಇಷ್ಟೊತ್ತಲ್ಲಿ ಯಾವ ಟ್ರಾಫಿಕ್? ನಾವು ಬಂದಿಲ್ಲ ಇಷ್ಟೊತ್ತರಿಂದ. ಇಷ್ಟೊತ್ತಲ್ಲಿ ಯಾವ ಟ್ರಾಫಿಕ್ ಇರುತ್ತೆ? ಖಂಡಿತ ಕ್ಷಮೆ ಕೇಳ್ತೀವಿ ಸರ್. ಅಲ್ಲ ನಾವೆಲ್ಲ ನಿಮಗೆಲ್ಲ ಕಾಯಕ್ಕಿಲ್ಲ, ನಮ್ಗೇನು ಬೇರೆ ಕೆಲಸ ಇರಲ್ವಾ? ಇನ್ನು ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಯಾರು ಇವತ್ತವರೆಗೂ ಹಂಗೆ ಕಾಯಿಸಲ್ಲ. ಹಂಗೆ ನೀವು ಮೊದಲೇ ಹೇಳಿರ್ತಾನೆ ಅವ್ರಿಗೆ 11 ಗಂಟೆ ಬರಬೇಕು ಅಂತ ಹೇಳಿರ್ತಾರಲ್ವ, ಅರ್ಧ ಗಂಟೆ ಮುಂಚೆ ಇರ್ಬೇಕು ನಿಮ್ಮ ಟೀಮು. 12:30ಗೆ 1.5 ಅವರ್ ಕಾಯಕ್ಕೆ ನಮ್ಗೇನು ಬೇರೆ ಕೆಲಸ ಇಲ್ವಾ? ಪಾಸನ್ ಮಾಡಿ ಸಾಕು, ಇನ್ನೂ ಲೇಟ್ ಮಾಡೋದು ಬೇಡ. ಓಕೆ, ಬೇರೆ ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ.